ನಮಸ್ಕಾರ ಆತ್ಮೀಯ ನನ್ನ ನೆಚ್ಚಿನ ಭಾವಿ ಅಗ್ನಿವೀರರೇ. ಒಬ್ಬ ಯಶಸ್ವಿ ವ್ಯಕ್ತಿ ಹಿಂದೆ ಒಂದು ನೋವು ತುಂಬಿದ ಕಥೆ ಇರುತ್ತದೆ. ಹಾಗೆ ಆ ನೋವಿನ ಕಥೆಗೂ ಯಶಸ್ವಿ ಅಂತ್ಯವಿರುತ್ತದೆ. ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ವಿನ ಕಡೆ ಹೆಜ್ಜೆ ಇಟ್ಟಿದ್ದೀರಿ. ಇಂಡಿಯನ್ ಆರ್ಮಿಯ CE ಪರೀಕ್ಷೆಯಲ್ಲಿ ಯಶಸ್ವಿ ಕಂಡ ಎಲ್ಲ ಭಾವಿ ಅಗ್ನಿವೀರರಿಗೆ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಭಾವಿ ಅಗ್ನಿವೀರರೇ, ನೀವು ಕಂಡ ಕನಸು ಈಗ ನನಸಾಗುವ ಸಮಯ ಬಂದಿದೆ. ನೀವು CE ಪರೀಕ್ಷೆಯಲ್ಲಿ ಯಶಸ್ವಿ ಕಂಡಿದ್ದೀರಿ. ಆ ಯಶಸ್ವಿನಿಂದ ಮೈ ಮರೆಯದೆ ಮುಂದಿನ ಹಂತಕ್ಕೆ ಸಂಪೂರ್ಣವಾಗಿ ರೆಡಿಯಾಗಿ ರನ್ನಿಂಗನ್ನು ಎಕ್ಸಲೆಂಟಾಗಿ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಫ್ಲಪ್ಸನ್ನು 10ಕ್ಕೆ 10 ತೆಗೆಯಲು ಪ್ರಯತ್ನಿಸಿ 100ಕ್ಕೆ 100 ಅಂಕಗಳನ್ನು ಪಡೆಯಲು ಪ್ರಯತ್ನ ಮಾಡಿ. ಅದರ ಜೊತೆ ಲಾಂಗ್ ಜಂಪ್ ಮತ್ತು ಜಿಗ್ಜಾಗ್ ನಡಿಗೆಯನ್ನು ಸಹಿತ ಪ್ರಾಕ್ಟೀಸ್ ಮಾಡಿಕೊಳ್ಳಿ. CE ಪರೀಕ್ಷೆಯಲ್ಲಿ ನೀವು ಪಡೆದ ಅಂಕಗಳ ಜೊತೆ ಫಿಸಿಕಲ್ ಅಂಕಗಳು ಕೂಡ ಆ್ಯಡ್ ಆಗಿ ಮೆರಿಟ್ ಲಿಸ್ಟ್ ಮಾಡುತ್ತಾರೆ. ಅದಕ್ಕಾಗಿ ಎಲ್ಲವನ್ನು ಎಕ್ಸಲೆಂಟಾಗಿ ಮಾಡಿ. ಮೆರಿಟ್ ಲಿಸ್ಟ್ನಲ್ಲಿ ನಿಮ್ಮ ನಂಬರ್ ಬರಬೇಕು. ಹಾಗೆ ಪ್ರಯತ್ನ ಪಡಿ. ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಪ್ರಯತ್ನದ ಜೊತೆಗೆ ದೇವರ ಕೃಪೆಯೂ ನಿಮ್ಮ ಮೇಲಿರಲಿ ಎಂದು ಹೇಳುತ್ತಾ ನಿಮ್ಮ ಮುಂದಿನ ಹಂತದಲ್ಲಿ ನಿಮಗೆ ಯಶಸ್ವಿ ಸಿಗಲಿ ಎಂದು ಹಾರೈಸುತ್ತೇನೆ. ಸಾಧನೆಯ ಗೆಲುವು ದುಡಿಯುವ ಕೈಗಳಿಂದ ಬರುತ್ತದೆ ಹೊರತು ಅಂಗೈ ಅದೃಷ್ಟ ರೇಖೆಗಳಿಂದಲ್ಲ. ಆತ್ಮೀಯ ಅಭ್ಯರ್ಥಿಗಳೇ, ಈಗಾಗಲೇ ನೀವು CE ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀರಿ, ಅದು ಮೆರಿಟ್ನಲ್ಲಿ ಬಂದಿದ್ದೀರಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಹಂತ ಫಿಸಿಕಲ್ ಬರ್ತದೆ. ನಿಮಗೆಲ್ಲರಿಗೂ ಗೊತ್ತು, ಆದರೂ ಸಹಿತ ನಾನು ಮತ್ತೊಮ್ಮೆ ನೆನಪು ಮಾಡಿಸ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದ್ರೆ 5 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಿದ್ರಪ್ಪ ಅಂದ್ರೆ 60 ಮಾರ್ಕ್ಸು, 60 ಮಾರ್ಕ್ಸ್. 5 ನಿಮಿಷ 31 ಸೆಕೆಂಡ್ನಿಂದ 5:45 ಒಳಗೆ ಓಡಿರಪ್ಪ ಅಂದ್ರೆ ಅಲ್ಲಿ ಎಷ್ಟು ಬರ್ತದೆ ಅಂದ್ರೆ 48 ಮಾರ್ಕ್ಸ್, ಅಂದ್ರೆ -12 ಮಾರ್ಕ್ಸ್ ಆಗ್ತದೆ. ನಿಮ್ಗೆ ಗೊತ್ತಿರಲಿ, ಆರ್ಮಿಯಲ್ಲಿ ರನ್ನಿಂಗ್ ಒಳಗೆ ಏನಿರ್ತದಪ್ಪ ಅಂದ್ರೆ ಒಂದು 60 ಮಾರ್ಕ್ಸ್ ಇರ್ತದೆ, ಒಂದು 48 ಮಾರ್ಕ್ಸ್ ಇರ್ತದೆ. ಇವೆರಡು ನಿಮ್ಮ ಮಾರ್ಕ್ಸ್ ಎಷ್ಟು ಬೀಳ್ತಾನೋ ನಿಮ್ಗೆ ಗೊತ್ತಾಗ್ತದೆ. ನೀವು ಎಷ್ಟು ಟೈಮ್ದಾಗ ಓಡ್ತೀರಿ ಅದ್ರ ಮೇಲೆ ನಿಮ್ಗೆ ಗೊತ್ತಾಗ್ತದೆ. ಅದಾದ ನಂತರ ನೆಕ್ಸ್ಟ್ ಬರೋದು ಯಾವಪ್ಪ ಅಂದ್ರೆ ಪುಲಪ್ಸ್ ತೆಗಿಬೇಕಾದ್ರೆ 10 ತೆಗೆದ್ರೆ ಎಕ್ಸಲೆಂಟು, 40 ಮಾರ್ಕ್ಸ್ ಬರ್ತದೆ. 10 ತೆಗೆದ್ರೆ 40 ಮಾರ್ಕ್ಸ್ ಬರ್ತದೆ, ಗೊತ್ತಿರಲಿ ನಿಮ್ಗೆ. ಅದೇ ರೀತಿಯಾಗಿ ನೀವು 9 ತೆಗೆದ್ರಪ್ಪ ಅಂದ್ರೆ 40ರೊಳಗೆ -7 ಆಗ್ತದೆ ಫಸ್ಟ್ನೇದು. ಆಮೇಲೆ ನೀವು 8 ತೆಗೆದ್ರಿ ಅಂದ್ರೆ ಮತ್ತೆ -6, ಆಮೇಲೆ ನೀವು 7 ತೆಗೆದ್ರೆ -6, ಆಮೇಲೆ 6 ತೆಗೆದ್ರೆ -6. ಈ ರೀತಿ ನಿಮ್ಮ ಮಾರ್ಕ್ಸ್ ಫಸ್ಟ್ನೇದು 7 ಮೈನಸ್ ಆಗ್ತದೆ, ಆಮೇಲೆ 6 ಆಗ್ತದೆ. ನೀವು 6 ತೆಗೆದ್ರೆ ಏನಪ್ಪ ಅಂದ್ರೆ ಜಸ್ಟ್ ಪಾಸ್ ಇರ್ತದೆ. 10 ತೆಗೆದ್ರೆ ಎಕ್ಸಲೆಂಟು, 10 ತೆಗೆದ್ರೆ ಎಕ್ಸಲೆಂಟ್ 40 ಮಾರ್ಕ್ಸು. ಆಮೇಲೆ ರನ್ನಿಂಗ್ 5 ನಿಮಿಷ 30 ಸೆಕೆಂಡ್ ಒಳಗೆ ಓಡಿರಪ್ಪ ಅಂದ್ರೆ 60 ಮಾರ್ಕ್ಸು. ಎರಡಕ್ಕೆ ಸೇರಿ ಏನಪ್ಪ ಅಂದ್ರೆ 100 ಮಾರ್ಕ್ಸ್ ಆಗ್ತದೆ. ಇದು 100 ಪ್ಲಸ್ ನೀವು CE ಪರೀಕ್ಷೆಯಲ್ಲಿ ಮಾಡಿದ ಅಂಕಗಳ ಎರಡೂ ಕೂಡಿಸಿ ಅಂತಿಮವಾಗಿ ಫೈನಲ್ ಮೆರಿಟ್ ಮಾಡ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ನೀವು ಮೆರಿಟ್ ಮುಖಾಂತರ ಆಯ್ಕೆ ಆಗಬೇಕಾಗ್ತದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಲಾಂಗ್ ಜಂಪ್ ಇರ್ತದೆ, ಅದು 9 ಫೂಟ್ ಅಷ್ಟೇ ಇರ್ತದೆ. ನೀವು ಆರಾಮ್ಸರಿ ಜಿಗಿಬೋದು, ಅದಕ್ಕೇನು ಯಾವುದೇ ರೀತಿ ಮಾರ್ಕ್ಸ್ ಇರೋದಿಲ್ಲ. ಅದೇ ರೀತಿಯಾಗಿ ಜಿಗ್ಜಾಗ್ ನಡಿಗೆ, ಅಂಕು ಡೊಂಕಾದ ನಡಿಗೆ ಅಂತೀವಿ, ಅದಕ್ಕೂ ಯಾವುದೇ ಮಾರ್ಕ್ಸ್ ಇರೋಂಗಿಲ್ಲ. ಆದರೂ ಸಹಿತ ನೀವು ಅದನ್ನು ಪಾಸ್ ಆಗಬೇಕಾಗ್ತದೆ. ಅಭ್ಯರ್ಥಿಗಳು ಇವೆಲ್ಲ ಪಾಸ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಮ ಹೈಟಾ ವೇಟಾ ಚೆಸ್ಟ ನೋಡ್ತಾರೆ. ಇದಾದಮೇಲೆ ನೆಕ್ಸ್ಟ್ ಸ್ಟೇಜ್ ಮೆಡಿಕಲ್ ಬರ್ತದೆ. ಮೆಡಿಕಲ್ ಪಾಸ್ ಆದಮೇಲೆ ಅಂತಿಮವಾಗಿ ಮೆರಿಟ್ ಬರ್ತದೆ. ಆದ್ದರಿಂದ ಅಭ್ಯರ್ಥಿಗಳು, ಭಾಳಷ್ಟು ಜನ ಅಭ್ಯರ್ಥಿಗಳು CE ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀರಿ, ಅದೊಂದು ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಈಗ 300 ಜನ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. 300 ಜನ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ, ಬಹಳ ಖುಷಿಯಾಗಿದೆ. ಆದರೂ ಸಹಿತ ಇನ್ನೂ ನೆಕ್ಸ್ಟ್ ಅಂತಿಮ ಮೆರಿಟ್ ಒಂದು ಬರ್ತದೆ ಫೈನಲ್. ಅವಾಗ ಎಷ್ಟು ಜನ ಆಗ್ತಾರೆ ಅವಾಗ ನಾವು ನೋಡಬೇಕಾಗ್ತದೆ. ಆದ್ದರಿಂದ ಅಭ್ಯರ್ಥಿಗಳು, ನಮ್ಮ ಸಂಸ್ಥೆಗೆ ಯಾರಾದರೂ ತರಬೇತಿ ಬರೋರಿದ್ರೆ ಈ ಕೂಡಲೇ ಬನ್ನಿ. ಯಾಕಂದ್ರೆ ನಮ್ಮ ಸಂಸ್ಥೆ 400 ಮೀಟರ್ ಟ್ರ್ಯಾಕ್ ಇರುವಂಥ ಗ್ರೌಂಡ್ ಅದ. ಆ ಗ್ರೌಂಡ್ನಲ್ಲಿ ಓಡಿಸ್ತೀವಿ. ನಿಮ್ಗೆ ಪ್ರತಿಯೊಂದು ರೌಂಡಿಗೆ ಟೈಮ್ ಹೇಳ್ತೀವಿ. ಆಮೇಲೆ ಟೋಟಲ್ 1600 ಮೀಟ್ರಿಗೆ ಟೈಮ್ ಎಷ್ಟಾಗ್ತದೆ ನಿಮ್ಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಫ್ಲಪ್ಸ್ ಆರ್ಮಿಯಲ್ಲಿ ಯಾವ ರೀತಿ ತೆಗೆಸ್ತಾರೆ ಅದೇ ರೀತಿನ ನಮ್ಮಲ್ಲಿ ತೆಗೆಸ್ತೀವಿ. ಆಮೇಲೆ ಲಾಂಗ್ ಜಂಪ್ ಸಹಿತ ಆರ್ಮಿಯಲ್ಲಿ ಯಾವ ರೀತಿ ಜಿಗಿಸ್ತಾರೆ ಅದೇ ರೀತಿ ಲಾಂಗ್ ಜಂಪ್ ಇರ್ತದೆ. ಆಮೇಲೆ ಜಿಗ್ಜಾಗ್ ನಡಿಗೆ ಇರ್ತದೆ. ನೀವು ಇಂಡಿಯನ್ ಆರ್ಮಿ ಸೇರಬೇಕಾದ್ರೆ ನಿಮ್ಗೆ ಏನೇನು ಅರ್ಹತೆಗಳು ಬೇಕು ಪ್ರತಿಯೊಂದು ನಮ್ಮಲ್ಲಿ ನಾವು ಮಾಡಿಸ್ತೀವಿ. ಪ್ರತಿನಿತ್ಯ ದಿನಕ್ಕೆ 2 ಟೈಮ್ ಪ್ರಾಕ್ಟೀಸ್ ಮಾಡಿಸ್ತೀವಿ. ಆದ್ದರಿಂದ ಅಭ್ಯರ್ಥಿಗಳು ಸಮಯವನ್ನು ಹಾಳು ಮಾಡಿದೆ. ಯಾಕಂದರೆ 1 ತಿಂಗಳದಾಗ ನಿಮ್ಮ ಫಿಸಿಕಲ್ ಬರ್ತಾವೆ. ಸಮಯನ ಹಾಳು ಮಾಡಬೇಡ್ರಿ. ಇನ್ನು 2 ದಿನದಾಗ ನೀವು ಬಂದು ಏನು ಮಾಡಿರಪ್ಪ ಅಂದ್ರೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಸಂಸ್ಥೆಗೆ ಫಿಸಿಕಲ್ ತರಬೇತಿ ಬರ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹಿತ ಈ ವಿಡಿಯೋನ ಶೇರ್ ಮಾಡಿ. ಏಕೆಂದರೆ CE ಪರೀಕ್ಷೆಯನ್ನು ಪಾಸ್ ಮಾಡಿರ್ತಾರೆ, ಆದರೆ ಫಿಸಿಕಲ್ಗೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ವಿಚಾರ ಮಾಡ್ತಾ ಇರ್ತಾರೆ. ಅಂಥ ಅಭ್ಯರ್ಥಿಗಳಿದ್ದರೂ ಸಹಿತ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಪ್ರತಿಷ್ಠಿತ ಸಂಸ್ಥೆಯಾದ ಶ್ರೀ ಮಂಜುನಾಥ್ ಶಿಕ್ಷಣ ಸಂಸ್ಥೆಯ ಶ್ರೀ ಲಕ್ಷ್ಮಣ್ ವಾಯ್ ಅಡಿಯುಡಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಮೂಡಲಗಿಯಲ್ಲಿ ಬೋಧಕ ಸಿಬ್ಬಂದಿ ಬೇಕಾಗಿದ್ದಾರೆ. ಪೂರ್ವ ಪ್ರಾಥಮಿಕ ವಿಭಾಗ
ವಿದ್ಯಾರ್ಹತೆ NTC ಅಥವಾ D.Ed 2 ಹುದ್ದೆಗಳು. ಅದೇ ರೀತಿಯಾಗಿ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ BA B.Ed ಕನ್ನಡ 2 ಹುದ್ದೆಗಳು. ಅದೇ ರೀತಿಯಾಗಿ BA B.Ed ಇಂಗ್ಲಿಷ್ 2 ಹುದ್ದೆಗಳು. ಅದೇ ರೀತಿಯಾಗಿ BA B.Ed ಹಿಂದಿ 2 ಹುದ್ದೆಗಳು. ಅದೇ ರೀತಿಯಾಗಿ BA B.Ed ಸೋಷಿಯಲ್ ಸೈನ್ಸ್ 2 ಹುದ್ದೆಗಳು. ಅದೇ ರೀತಿಯಾಗಿ BSc B.Ed ಸೈನ್ಸ್ 2 ಹುದ್ದೆಗಳು. ಅದೇ ರೀತಿಯಾಗಿ BPEd ಅಥವಾ MPEd PU ವಿಭಾಗ 2 ಹುದ್ದೆಗಳು. ಈ ಮೇಲಿನ ಹುದ್ದೆಗಳಿಗೆ ಕಾರ್ಯನಿರ್ವಹಿಸಲು ಆಸಕ್ತಿ ಇರುವ ಅಭ್ಯರ್ಥಿಗಳು ತಮ್ಮ ವಿವರವನ್ನು 9742407697 ಅಥವಾ 9482974930 ತಮ್ಮ ರಿಸ್ಯೂಮನ್ನು ವಾಟ್ಸಾಪ್ಗೆ ಕಳಿಸಬೇಕೆಂದು ಕೋರಿದೆ. LKGಯಿಂದ 8ನೇ ತರಗತಿವರೆಗೆ ತರಗತಿಗಳು ಇರುತ್ತವೆ. ಊಟ ವಸತಿಯೊಂದಿಗೆ ಆಕರ್ಷಕ ವೇತನ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಲಕ್ಷ್ಮಣ್ ವಾಯ್ ಅಡಿಯುಡಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾಂ, ರಾಜ್ಯ ಕರ್ನಾಟಕ. ಮೊದಲು ಬಂದವರಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗುವುದು. ಈ ಕೂಡಲೇ ಕರೆ ಮಾಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ಪ್ರತಿನಿತ್ಯ ಇಂಟರ್ವ್ಯೂ ನಡೀತಾ ಇರುತ್ತದೆ. ಆದ್ದರಿಂದ ಜೂನ್ 1, 2023 ಒಳಗಾಗಿ ತಮ್ಮ ಹುದ್ದೆಯನ್ನು ಫೈನಲ್ ಮಾಡಿಕೊಳ್ಳಿ. ನಮಸ್ಕಾರ. ಕೋರ್ಸ್ ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.